ನಮ್ಮ ಗಿಲ್ಲಿ ಮತ್ತೆ ಇಡೀ ಕರ್ನಾಟಕ ಜನತೆನ ಮನಸ್ಫೂರ್ತಿಯಾಗಿ ನಗಿಸ್ತಾ ಭರ್ಜರಿಯಾಗಿ ಕಮ್ ಬ್ಯಾಕ್ ನಾ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಅದು ಪಾಸಿಟಿವ್ ಆಗಿ. ಈ ಮಾತನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ, ಇಷ್ಟು ದಿನ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಮಾಡೋ ಕಾಮಿಡಿನ ಕೆಲವರು ಏಟ್ ಮಾಡ್ತಾ ಇದ್ರು. ಅದ್ ಯಾಕಪ್ಪ ಅಂದ್ರೆ, ಗಿಲ್ಲಿ ಒಬ್ರಿಗೆ ಅರ್ಟ್ ಆಗೋ ರೀತಿ ಕಾಮಿಡಿ ಮಾಡ್ತಾನೆ, ಗಿಲ್ಲಿ ಅವನ ಮಾತುಗಳಿಂದ ಒಬ್ರದ್ದು ತೇಜೋವಧೆ ಮಾಡ್ತಾನೆ, ಗಿಲ್ಲಿ ಒಬ್ಬರನ್ನ ತೆಳಗಿಟ್ಟು ಮಾತಾಡ್ತಾನೆ ಅಂತ. ಇದ್ರ ಜೊತೆಗೆ ಗಿಲ್ಲಿಗೆ ಇದನ್ನ ಬಿಟ್ಟು ಬೇರೆ ಏನು ಮಾಡಕ್ ಬರಲ್ಲ, ಗಿಲ್ಲಿಗೆ ಟಾಸ್ಕ್ ಆಡಕ್ ಬರಲ್ಲ, ಗಿಲ್ಲಿಗೆ ಕಂಟೆಂಟ್ ಕೊಡಕ್ ಬರಲ್ಲ ಅಂತ ಮಾತಾಡ್ತಾ ಇದ್ರು. ಬಟ್ ಅವರಿಗೆಲ್ಲ ಈಗ ಗೊತ್ತಾಗಿರುತ್ತೆ ಈ ವಾರದಲ್ಲಿ, ಏನು ಕಿಚ್ಚನ ಪಂಚಾಯತಿ ಆದ್ಮೇಲೆ ಗಿಲ್ಲಿ ತನ್ನನ್ನ ತಾನು ಸರಿಪಡಿಸ್ಕೊಂಡು ಪಾಸಿಟಿವ್ ವೇ ಅಲ್ಲಿ ಹೋಗ್ತಿದಾನಲ್ಲ, ಈಗ ಗೊತ್ತಾಗಿರುತ್ತೆ ಗಿಲ್ಲಿಯ ಒರಿಜಿನಲ್ ಟ್ಯಾಲೆಂಟ್ ಏನೋ, ಗಿಲ್ಲಿಯ ತಾಕತ್ತೇನೋ ಅಂತ. ಯಾಕಪ್ಪ ಅಂದ್ರೆ, ಗಿಲ್ಲಿ ವಾರದಲ್ಲಿ ಟಾಸ್ಕ್ ಸಖತ್ತಾಗಿ ಆಡ್ತಿದ್ದಾನೆ. ಅಂಡ್ ಕಾಮಿಡಿನ ಮಾತ್ರ ಯಾರಿಗೂ ಅರಿಟ್ ಆಗದೆ ಇರೋ ರೀತಿ ಪ್ರತಿಯೊಬ್ರು ಮನೇಲಿರೋ ಪ್ರತಿಯೊಬ್ರು ಲವಲವಿಕೆಯಿಂದ ಇಟ್ಕೊಂಡಿದ್ದಾನೆ. ಬರೀ ಮನೇಲಿರೋರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನತೆ ಮನಸ್ಫೂರ್ತಿಯಾಗಿ ನಗ್ತಾ ಇದ್ದಾರೆ. ಅದ್ರಲ್ಲೂ ನಾನಂತರೂ ಬಿದ್ದು ಬಿದ್ದು ನಕ್ಕಿದ್ದೀನಪ್ಪ. ಅಂಡ್ ಎಷ್ಟೋ ಜನ ಒಂದು ಕೆಲ್ಸಕ್ಕೆ ಹೋಗ್ಬಂದು ಸ್ಟ್ರೆಸ್ ಆಗಿ ಟಿವಿ ಮುಂದೆ ಕುತ್ಕೊಂಡಿರ್ತಾರೆ. ಸೊ 9:30 ಆದ್ಮೇಲೆ ಒಂದು ಬಿಗ್ ಬಾಸ್ ನೋಡೋಣ ಅಂತ, ಅಲ್ಲಿ ಬರೀ ಕಚ್ಚಾಡಿ ಅದನ್ನ ಇದನ್ನ ಮಾಡೋದ್ರ ಬದಲು ಗಿಲ್ಲಿ ಕಾಮಿಡಿನ ನೋಡಿ, ಅದ್ರಲ್ಲೂ ಈ ಸೀಸನ್ ಅಲ್ಲಿ ಎಷ್ಟು ಜನ ಮನಸ್ಪೂರ್ವಕ ನಕ್ಕು ಅವನಿಗೆ ಒಂದು ಫ್ಯಾನ್ ಆಗ್ಬಿಟ್ಟಿದಾರೆ ಅಂದ್ರೆ ಅದು ಹೇಳೋದಿಕ್ಕಾಗಲ್ಲ ಬಿಡಿ. ಅಷ್ಟೊಂದು ಜನ ಸಾಗರ ಹರಿತಾ ಇದೆ ಗಿಲ್ಲಿ ಹೊರಗಡೆ ಬಂದಾದ್ಮೇಲೆ. ಅವನೇ ಶಾಕ್ ಆಗೋದಂತೂ ನಿಜ. ಅಷ್ಟೊಂದು ಫ್ಯಾನ್ಸ್ಗಳು, ಅಷ್ಟೊಂದು ಅಭಿಮಾನಿಗಳು, ಅಷ್ಟೊಂದು ಇಷ್ಟ ಪಡ್ತಾ ಇರೋದು ಅಂದ್ರೆ, ಬೈ ಬರ್ತ್ ಬಂದಿರ್ಬೇಕು ಆ ಟ್ಯಾಲೆಂಟು, ಆ ಸ್ಪಾಂಟಿನೆನ್ಸು, ಆ ಮಾತಾಡೋಂಥ ಕಲೆ, ಆ ಕುಂತು ಜಾಗದಲ್ಲೇ ಸಾಂಗ್ ಬರೆಯುವಂಥ ಕಲೆ, ಒಬ್ರನ್ನ ನಗ್ಸೋದು. ಸೊ ಅವನು ಯಾರಿಗೂ ತೆಳಗಿಟ್ಟು ಅಥವಾ ತೇಜೋವಧೆ ಮಾಡಿ ಮಾತಾಡ್ತಿರ್ಲಿಲ್ಲ. ಅವ್ರು ಏನಾದ್ರು ಮಾತಾಡಿದಾಗ ಮಾತ್ರ ಆ ರೀತಿ ಮಾತಾಡ್ತಿದ್ನೇ ಹೊರತು, ಇನ್ನು ಮಿಕ್ಕಿರೋ ಎಲ್ಲಾ ಟೈಮಲ್ಲೂ ಕಾಮಿಡಿಯಾಗಿ ಇರೋನು, ಲವಲವಿಕೆಯಿಂದ ಮನೇನ ಇಟ್ಕೊಳ್ಳೋನು. ಸೊ ನಾವು ನೋಡ್ತಿದ್ದೀವಲ್ಲ, ಇನ್ನು ಜೊತೆಲಿರೋರು ಎಷ್ಟು ನಕ್ಕಿರ್ಬೇಡ. ನಾವು ನೋಡ್ತಾ ಇರೋ ಇಷ್ಟೇ ನಮಗೆ ಆಗುತ್ತೆ. ಇನ್ನು 24 hours ಜೊತೆಲಿ ಇರ್ತಾರಲ್ಲ, ಅವ್ರು ಎಷ್ಟು ನಕ್ಕಿರ್ಬೇಡ. ನಾನಂತೂ ಸಖತ್ತ ನಕ್ಕಿದ್ದೀನಿ ಗುರು. ಅಂಡ್ ಏಟ್ ಮಾಡೋರೆಲ್ಲ ಅವನ ಜೊತೆಗೆ ಕೂತ್ಕೊಂಡು ನಕ್ಕು ಎಲ್ಲ ಮಾಡಾದ್ಮೇಲೆ ಹೋಗಿ ಏನೋ ಈಗ ನಾಮಿನೇಷನ್ಗೆ ರೀಸನ್ ಕೊಡ್ಬೇಕಲ್ಲ, ಆ ಟೈಮಲ್ಲಿ ರೀಸನ್ ಕೊಟ್ಬಿಡ್ತಾರೆ. ಜೊತೆಲಿ ಇದ್ದಾಗ ನಗ್ತಾರೆ ಕೂತ್ಕೊಂಡು, ಆಮೇಲೆ ಹೋಗಿ ರೀಸನ್ ಕೊಡ್ತಾರೆ. ಅದು ಏನ್ ನ್ಯಾಯ? ಸೊ ಅದು ನಾವು ಒಪ್ಪಲ್ಲ. ನಮ್ಮ ಸಪೋರ್ಟ್ ಯಾವತ್ತಿದ್ರೆ ಗಿಲ್ಲಿಗೆನೆ ಇರುತ್ತೆ. ಅಂಡ್ ಅದ್ರಲ್ಲಿ ನನ್ನ ಸಪೋರ್ಟ್ ಮಾತ್ರ ಗಿಲ್ಲಿಗೆನೆ. ಅಂಡ್ ನಿಮ್ಮ ಸಪೋರ್ಟ್ ಯಾರಿಗಂತ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಗಿಲ್ಲಿ ಮಾತ್ರ ಈ ವಾರದಲ್ಲಿ ಸಖತ್ತಾಗಿ ಆಡಿದಾನೆ. ಕಿಚ್ಚನ ಕಡೆಯಿಂದ ಒಂದು ಚಪ್ಪಾಳೆ ಬರುವುದು, ಕಿಚ್ಚನ ಚಪ್ಪಾಳೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದ್ಸಲ, 2ನೇ ಸಲ ಕಿಚ್ಚನ ಚಪ್ಪಾಳೆ ಬರುತ್ತೆ. ಸೊ ನಿಮ್ಗೂ ಬಂದ್ರೆ ಖುಷಿ ಆಗಿರುತ್ತೋ ಏನೋ ಅದನ್ನ ಕಾಮೆಂಟ್ ಸೆಕ್ಷನ್ ಹೇಳ್ತಿ. ಜೊತೆಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ದಯವಿಟ್ಟು ನನ್ನ ಒಂದು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೇನೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ನನಗೆ ತುಂಬಾ ಹೆಲ್ಪ್ ಆಗುತ್ತೆ, ನನಗೂ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಲವ್ ಯು ಆಲ್, ಬಾಯ್.